ಭಾಳಷ್ಟು ಹಿಂದೆಯೇ ನನ್ನನ್ನು ಇಲ್ಲಿಗೆ ಬರಬೇಕು ಅಂತ ಶ್ರೀ ಐತಾಳರು ನನ್ನನ್ನು ಕೇಳಿಕೊಂಡಿದ್ದರು. ನನ್ನದೇ ಆದಂಥ ಕೆಲವು ವೈಯಕ್ತಿಕ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಬಂದದ್ದು ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಮ್ಮ ನಾಡಿನ ಅತ್ಯಂತ ಹೆಮ್ಮೆ ಪಡುವಂಥ ಒಂದು ಕಾವ್ಯ ಕುಮಾರವ್ಯಾಸ ಭಾರತ. ತಮಗೆಲ್ಲ ತಿಳಿದ ಹಾಗೆ ಈ ಭಾರತ ಅಂತ ಹೇಳುವ ಶಬ್ದದಲ್ಲಿ ಪಂಪನ ಭಾರತ, ಪಂಪ ಭಾರತ ಮತ್ತು ಗದುಗಿನ ಭಾರತ ಎಂಬುದು ಎರಡು ಬಹಳ ಶ್ರೇಷ್ಠವಾದ ಕಾವ್ಯಗಳು. ಈ ಪಂಪ ಭಾರತವೆಂಬುದು ಶೌರ್ಯ ಪ್ರಧಾನವಾದಂಥ ಕಥಾವಸ್ತು. ಒಂದು ಕಡೆಗೆ ತಮಗೆ ಹೇಳಿದ್ದು ಗೊತ್ತುಂಟು, ಈ ಭೂಮಿಯಲ್ಲಿ ನೆನೆದಿದ್ದರೆ ಕರ್ಣನಂ ನೆನೆ, ಅವನ ದಾನ ಧರ್ಮದ ಬಗ್ಗೆ, ಅವನ ಶೌರ್ಯದ ಬಗ್ಗೆ ಬಹಳ ವಿಶೇಷವಾಗಿ ಚಿತ್ರಣ ಮಾಡಿದಂಥ ವ್ಯಕ್ತಿಯವರು ಪಂಪ. ನಂತರ ಗದುಗಿನ ಭಾರತಕ್ಕೆ, ಕುಮಾರವ್ಯಾಸನ ಭಾರತಕ್ಕೆ ಬಂದರೆ ಇದು ಭಕ್ತಿ ಪ್ರಧಾನವಾದಂಥ ಒಂದು ಶ್ರೇಷ್ಠ ಕಾವ್ಯ. ಆತನೇ ತನ್ನ ಕಾವ್ಯ ಬರೆಯುವ ಮೊದಲಿಗೆ ಹೇಳಿದಂತೆ ಕೃಷ್ಣ ಕಥೆಯನ್ನು ಕೇಳುವೆನು. ಆ ಕೃಷ್ಣ ಕಥೆಯನ್ನು ಅವ ಪ್ರತಿಯೊಂದು ಪರ್ವದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಎಂಬುದನ್ನು ನಾವು ಇನ್ನೊಮ್ಮೆ ಮಗುದೊಮ್ಮೆ ಓದಿದರೂ ಕೂಡ ಅದು ನಮಗೆ ಹೊಸತಾಗಿ ಕಾಣುತ್ತದೆ. ಬಹಳ ಮುಖ್ಯವಾಗಿ ಈ ಭಕ್ತಿ ಕಾವ್ಯ, ಭಕ್ತಿ ಅಂದರೆ ಏನು ಅಂತ ಗೊತ್ತಾಗಬೇಕಿದ್ರೆ ಕುಮಾರವ್ಯಾಸನ ಪದ್ಯಗಳನ್ನು ನಾವು ಕೇಳಬೇಕು. ಅದು ದ್ರೌಪದಿಯ ವಸ್ತ್ರಾಪಾರ ಸಂದರ್ಭದಲ್ಲೇ ಪರಾಕಾಷ್ಠೆಗೇರಿದ್ದದು. ದ್ರೌಪದಿ ಎಲ್ಲವನ್ನು ಬಿಟ್ಟು ಕೃಷ್ಣನ ಸಹಾಯವನ್ನು ನೋಡಿ, ಅವನು ಹೇಳಿದಾಗ ಕಥೆ ಹೇಳಬೇಕು, ಕೃಷ್ಣನ ಕಥೆಯನ್ನು ಕೃಷ್ಣನನ್ನೇ ಅವಲಂಬಿಸಿದ ಕಾಲಕ್ಕೆ ಅಲ್ಲಿ ಎಂಥ ಅದ್ಭುತವಾದ ಪದ್ಯಗಳಿದೆ. ಅದನ್ನು ತಾವೆಲ್ಲ ಮೆಚ್ಚುವಂಥದ್ದು, ತಲೆ ತೂಗುವಂಥದ್ದು. ಇಂಥ ಭಕ್ತಿ ಗಾಯನದಲ್ಲಿ, ಭಕ್ತಿಯ ಪರಂಪರೆಯಲ್ಲಿ ಮುಂದುವರಿದವನು ಕುಮಾರವ್ಯಾಸ. ತಮಗೆಲ್ಲ ತಿಳಿದ ಹಾಗೆ ಈ ಕುಮಾರವ್ಯಾಸನ ಮಹಾಕಾವ್ಯ ಶಬ್ದಗಳ ಅವನಿಗೆ ಶಬ್ದಗಳ ಮೇಲೆ ಇದ್ದಷ್ಟು ಹಿಡಿತ ಬೇರೆ ಕವಿಗಳಿಗೆ ಇರಲಿಲ್ಲ. ನಾನೇನು ಕನ್ನಡದ ಎಮ್ಮೆ ಅಥವಾ ಇದನ್ನು ಓದಿದವಲ್ಲ, ಆದರೂ ಅಲ್ಲಿ ಇಲ್ಲಿ ತಿಳಿದುಕೊಂಡಂಥ ಲೀಲಾಜಾಲವಾಗಿ ಕನ್ನಡದ ಪದ್ಯವನ್ನು ಉಪಯೋಗಿಸ್ತಾನೆ ಮಾನ್ಯ ಕೊಂಡಳ್ಳಿಯವರು. ಅದನ್ನು ಹೇಳಬೇಕು. ಆ ರೀತಿಯ ಶಬ್ದ ಪ್ರಯೋಗವನ್ನು ಮಾಡಿದವ ಕನ್ನಡದಲ್ಲಿ ಇನ್ನೊಬ್ಬ ಕವಿ ಇಲ್ಲ ಅಂತ ಹೇಳಿದರೆ ತಪ್ಪಲ್ಲ. ಹಾಗೆ ಇಡೀ ಕಾವ್ಯದಲ್ಲಿ ಉದ್ಯೋಗ ಪರ್ವ ಎಂಬುದು ಬಹಳ ಉತ್ಕೃಷ್ಟವಾದ ಕಾವ್ಯ. ಅದು ಬರುವಂಥ ಪ್ರತಿಯೊಂದು ಘಟನೆಯಲ್ಲಿ ನಮ್ಮ ಪ್ರಪಂಚದಲ್ಲಿ ಇವತ್ತು ಏನಿದೆಯೋ ಅದನ್ನೆಲ್ಲವನ್ನು ಅವನು ಸೂರೆಗೊಂಡಿದ್ದಾನೆ. ಕೃಷ್ಣ ಸಂಧಾನ ಆಗ್ಬೋದು, ತಮಗೆಲ್ಲ ತಿಳ್ಕೊಂಡಿದ್ದೀರಿ. ಅದರಲ್ಲಿ ಬರುವಂಥ ವಿಚಾರ ವಿಮರ್ಶೆಗಳು, ಶಾಂತಿಯ ಮಾತುಕತೆಗಳು, ಇದು ನಮಗೆ ಇವತ್ತು ಭಾಳ ಮುಖ್ಯವಾಗ್ತದೆ. ಶಾಂತಿ ಪರ್ವ, ಶಾಂತಿಯ ಮಾತುಕತೆಗಳು, ಯುದ್ಧವಾದರೆ ಏನಾಗ್ತದೆ, ಏನು ಅನಾಹುತವಾಗ್ತದೆ ಎಂಬಂಥ ಒಂದು ಕಡೆ, ಮತ್ತು ಕೃಷ್ಣ ಬಂದು ವಿದುರನ ಕಡೆ ಆತಿಥ್ಯವನ್ನು ಸ್ವೀಕರಿಸಿ ಪುನಃ ಅಲ್ಲಿ ಭಕ್ತಿಯ ಪರಾಕಾಷ್ಠೆ ಇದು ಮಾಡ್ತದೆ. ಹಾಗೆಯೇ ಮುಂದುವರಿದ ದ್ರೌಪದಿಯ ವಸ್ತ್ರಾಪಾರ ಸಂದರ್ಭದಲ್ಲಿ ಆಗಲೇ ನಾನು ಹೇಳಿದೆ, ವಿಶೇಷವಾಗಿ ಕೃಷ್ಣನ ಸ್ತುತಿಯನ್ನು ಮಾಡಿದಂಥ ಸಂದರ್ಭ. ನಂತರ ಮುಂದುವರಿಯುತ್ತಾ ಕುಂತಿ ಮತ್ತು ಕರ್ಣನ, ತಾಯಿ ಮತ್ತು ಮಗನ ಒಂದು ಸಂಬಂಧ, ಭೇಟಿ, ಅದು ಎಲ್ಲರಿಗೂ ಅತ್ಯಂತ ಕುತೂಹಲವನ್ನು ಕೆಳಿಸುವಂಥ ಸಂದರ್ಭ. ನಾವೆಲ್ಲ ಸಾಧಾರಣವಾಗಿ ಹೇಳುವುದುಂಟು ತಾಳಮದ್ದಲೆಯಲ್ಲಿ, ಜೋರು ಮಾಡೋದುಂಟು ತಾಯಿಗೆ, ಕರ್ಣ ನಿನಗೀಗ ಮಗನ ನೆನಪಾಯ್ತೋ ಹಾಗೆ ಹೀಗೆ ಅಂತ. ಹಾಗಲ್ಲ, ಆ ಸಂದರ್ಭವನ್ನು ನಾವು ಅಷ್ಟು ವರ್ಷದವರೆಗೆ ಮಗನನ್ನು ಬಿಟ್ಟಿದ್ದಂಥ ತಾಯಿ ಏನೋ ಒಂದು ಆಶೆಯನ್ನಿಟ್ಟುಕೊಂಡು ಬೇಡಿದ ಸಂದರ್ಭದಲ್ಲಿ, ಅಥವಾ ಕರ್ಣನಿಗೆ ತಾಯಿಯಿಂದ ಗೊತ್ತಾದ ಸಂದರ್ಭದಲ್ಲಿ, ಇಡೀ ಜೀವಮಾನದಲ್ಲಿ ಎಲ್ಲಿ ಒಂದು ಧಾರಾವಾಹಿಯಲ್ಲಿ ನೋಡಿದೆ, ಒಳ್ಳೆ ಕಥನ ಅದು. ಅರಮನೆಯಲ್ಲಿ, ಹಸ್ತಿನಾವತಿ ಅರಮನೆಯಲ್ಲಿ ಕುಂತಿ ಇರ್ತಾರೆ, ಕರ್ಣನೂ ಇರ್ತಾರೆ. ಎಷ್ಟೋ ಸಲ ಪರಸ್ಪರ ಭೇಟಿ ಆಗ್ತಾರೆ. ಮೊದಲನೇ ಸಲ ಭೇಟಿಯಾದಾಗ ಕರ್ಣ ತಾಯಿಯಿಂದ ಗೊತ್ತಿಲ್ಲ ಅವನಿಗೆ, ರಾಜಮಾತೆ ಅಂತ ಒಂದು ಹೂವನ್ನು ಕೊಡ್ತಾರೆ, ಕಮಲದ ಹೂವು. ಆ ಕೊಡುವ ಸಂದರ್ಭದಲ್ಲಿ ಅದು ಬಿದ್ದು ಬಿಡ್ತದೆ ಅವಳ ಕಾಲಿಗೆ. ಕರ್ಣ ಅಲ್ಲಿಗೆ ಸಂತೋಷ ಪಡ್ತಾನೆ, ಇದು ರಾಜಮಾತೆಗೆ ಕೊಡುವ ಗೌರವ ಅಂತ ಹೇಳಿಕೊಂಡು ನಂತರ ಮುಂದುವರಿಯುತ್ತದೆ. ಕಡೆಗೆ ಆ ಯುದ್ಧದ ಸಂದರ್ಭದಲ್ಲಿ ಕೃಷ್ಣನ ವೇದನೆಯಿಂದಾಗಿ ತಾಯಿ ಮತ್ತು ಮಗನ ನಡುವಂಥ ಮಾತುಗಳು ಬಹುಶಃ ಕುಮಾರವ್ಯಾಸ ಚಿತ್ರಿದಷ್ಟು ಹೃದಯಂಗಮವಾಗಿ ಬೇರೆ ಯಾರೂ ಚಿತ್ರಿಸಲಿಲ್ಲ ಅಂತ ನಮಗೆ ಭಾವಿಸ್ತೇವೆ. ನಂತರ ಕರ್ಣಭೇದನ ಎಂಬುದು, ಕರ್ಣನನ್ನು ಕೃಷ್ಣ ಬದಿಗೆ ಸರಿ ಸಂಧಾನಕ್ಕೆ ಬಂದಂಥ ಕೃಷ್ಣ ಕರೆದುಕೊಂಡು ಹೋಗಿ ಅವನಿಗೆ ಇಡೀ ವೃತ್ತಾಂತವನ್ನು ತಿಳಿಸುವುದು.
ನೀನು ಕುರುಕುಲದವನೇ, ಪಾಂಡವರ ಇದೆಲ್ಲ ನಿಮಗೆ ಗೊತ್ತಿದ್ದದೆ. ಆದರೆ ಅಲ್ಲಿ ಬರುವಂಥ ಪ್ರಬುದ್ಧತೆ, ಆ ಮಾನವೀಯ ಸಂಬಂಧಗಳು, ಮತ್ತೆ ಒಂದು ಆಮಿಷ, ಅದು ಭಾಳ ದೊಡ್ಡದಾಗ್ತದೆ ಇವತ್ತು. ನೋಡಿ, ಆತ ಒಂದು ಕಡೆ ಹೇಳ್ತಾನೆ, ನೀನು ನಮ್ಮ ಪಕ್ಷಕ್ಕೆ ಬಂದರೆ ಒಂದು ಕಡೆ ಪಾಂಡವರು, ಇನ್ನೊಂದು ಕಡೆ ಕೌರವರು ಖಂಡಿತ ಕರ್ಣನನ್ನು ಬಿಟ್ಟು ಹಾಕೋದಿಲ್ಲ. ಯಾಕಂದರೆ ಅಷ್ಟರವರೆಗೆ ಅತ್ಯಂತ ನಿಷ್ಠೆಯಿಂದ ಕೌರವರ ಪಕ್ಷದಲ್ಲಿದ್ದವನು. ನಂತರ ಇನ್ನೊಂದು ಕಡೆ ನಾನು ನಿಮ್ಮನ್ನೆಲ್ಲ ಹರಿಸ್ತಾ ಇರ್ತೇನೆ, ಕರ್ಣ ಬಾ, ಯಾಕೆ ಕೌರವನ ಎಂಜಲಿಗೆ ಕೈಗೊಡ್ತಾ ಇದೆಯಾ ಅಂತ. ನೋಡಿ, ಬಹುಶಃ ಇದೆಲ್ಲ ನಮ್ಮ ಇವತ್ತಿನ ರಾಜಕೀಯಕ್ಕೆ ಬಹಳ ಅನ್ವಯವಾಗ್ತದೆ. ಈ ರೀತಿಯ ಆಡಳಿತವನ್ನು ನೀವು ಕೊಡ್ತೇವೆ ಅಂತ ಯಾವ ಪಕ್ಷದವರು ಹೇಳುವುದಿಲ್ಲ. ನೀವು ಅಥವಾ ನಿಮ್ಮ ಜನರನ್ನು ಕರ್ಕೊಂಡು ಬನ್ನಿ, ಸ್ವಲ್ಪ ದುಡ್ಡಿನ ಆಮಿಷ ಹುಟ್ಟುತ್ತಾರೆ ಅಷ್ಟೇ. ಆದರೆ ಇದು ಪ್ರಪಂಚವೇ ಮೆಚ್ಚಬೇಕಾದಂಥ ಇಂಥ ಸಂದರ್ಭಗಳು ಕುಮಾರವ್ಯಾಸ ಭಾರತದಲ್ಲಿ ಆತನು ಚಿತ್ರಿಸಿದಷ್ಟು. ಅದಕ್ಕೋಸ್ಕರವಾಗಿ ಈ ಈ ಪರ್ವ, ಉದ್ಯೋಗ ಪರ್ವ ಎಂಬುದು ಬಹಳ ವಿಶಿಷ್ಟವಾಗಿ ನಿಲ್ಲುತ್ತದೆ. ನೋಡಿ, ಈ ಕುಮಾರವ್ಯಾಸನ ಎಲ್ಲ ಕನ್ನಡಿಗರು ಓದಬಹುದಾದಂಥ ಒಂದು ಪದ್ಯ. ಗಮಕಿಗಳು ಅದನ್ನು ನಮ್ಮ ಊರಿನ ನಾಡಿನಲ್ಲಿದ್ದಂಥ ಗಮಕಿಗಳು ಅದನ್ನು ಹಳ್ಳಿಗೆ ಹೋಗಿ ಈ ಪದ್ಯಗಳನ್ನು ಜನಸಾಮಾನ್ಯರಿಗೆ ಹಂಚಿದರು. ಬಹುಶಃ ಆ ಕಾಲದಲ್ಲಿ ಪದ್ಯ ಗಮಕ ಹೇಳುವುದು ಮತ್ತು ಅರ್ಥವನ್ನು ವಿಸ್ತರಿಸಿ ಹೇಳುವುದು ಒಬ್ಬರದೇ ಆಗಿತ್ತು. ನಂತರ ಪದ್ಯ ಹೇಳಲಿಕ್ಕೆ, ಗಮಕ ವಾಚನ ಮಾಡಲಿಕ್ಕೆ ಒಬ್ಬರು, ಅರ್ಥ ಹೇಳಲಿಕ್ಕೆ ಇಬ್ಬರು. ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಹಾಗೆ ಇದೆ. ಆದರೂ ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಕನ್ನಡ ನಾಡಿನಲ್ಲಿ ಈ ಕಾವ್ಯವನ್ನು ಜನ ಹತ್ತಿರ ತೆಗೆದುಕೊಂಡು ಹೋದವರು ಈ ಗಮಕಿಗಳು. ನಂತರ ತಮಗೆ ತಿಳಿದೇ ಇದೆ, ನಾವೆಲ್ಲ ಉಡುಪಿಯವರು, ಕೇಶವದಾಸರು ಮತ್ತು ಅಚ್ಯುತದಾಸರ ಹರಿಕಥೆಗಳು, ಅದು ಕೂಡ ಕೃಷ್ಣನ ಕಥೆಯನ್ನೇ ಅಥವಾ ಕುಮಾರವ್ಯಾಸನ ಭಾರತವನ್ನೇ ಅವರು ಹೇಳ್ತಿದ್ದದ್ದು ನನಗಿನ್ನೂ ನೆನಪಿದೆ. ಅಚ್ಯುತದಾಸರು ಭುವನೇಂದ್ರ ಕಾಲೇಜಿನಲ್ಲಿ ಬಂದಾಗ, ಅದು ನಮ್ಮ ಅಕಾಡೆಮಿಯು ಪ್ರತಿ ವರ್ಷ ಒಂದು ಸ್ಪಾನ್ಸರ್ ಮಾಡಿದಂಥ ಕಾರ್ಯಕ್ರಮ. ಇಂಥ ದಿವಸ ಬರ್ತೇನೆ, ಕಾರ್ಯಕ್ರಮವನ್ನು ಅಳವಡಿಸಿ ಅಂತ ಅವರು ಹೇಳ್ತಿದ್ರು. ಆಗ ಇಂಥದೇ ಕುಮಾರವ್ಯಾಸ ಭಾರತದ ಕಥೆಗಳನ್ನೇ ಅವರು ಹೇಳ್ತಿದ್ರು. ಬಹಳ ಹೃದಯಂಗಮವಾಗ್ತಿತ್ತು. ಅನ್ಫಾರ್ಚುನೇಟ್ಲಿ ಆ ಕಾಲಕ್ಕೆ ಅಂದರೆ ನಮ್ಮದು ಸ್ವಲ್ಪ 3.5 ಗಂಟೆಯಿಂದ ನಡೆಯುವ ಕಾರ್ಯಕ್ರಮ ಆದ್ದರಿಂದ ಕೇಳುಗರ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ತಿತ್ತು ಎಂಬುದು ಖೇದಕರ. ಹಾಗೆ ವಿಶೇಷವಾಗಿ ಹರಿದಾಸರು ಕೂಡ ಪದ್ಯವನ್ನು ಜನಸಾಮಾನ್ಯರಿಗೆ ಮುಟ್ಟುವಂತೆ ಮಾಡಿದರು. ಬಹುಶಃ ಅದರಿಂದಲಾಗಿ ಏನೊಂದು ಮಾತು ಬಂತಲ್ಲ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ವಿದ್ಯೆ ಕಲೀಲಿಲ್ಲ, ಇಂಥ ಕಥೆಗಳನ್ನು ಕೇಳಿಯೇ ನಮ್ಮ ಸಾಮಾನ್ಯ ಜನರು ಪದ್ಯಗಳನ್ನು ಕಟ್ಟಲಿಕ್ಕೆ, ಹಾಡಲಿಕ್ಕೆ ಪ್ರಾರಂಭಿಸಿದರು ಅಂತ ಹೇಳಿದರೆ ಅದು ತಪ್ಪಲ್ಲ. ಮತ್ತೆ ಮುಂದೆ ಬರುತ್ತಾ 18ನೇ 19ನೇ ಶತಮಾನಕ್ಕಾಗುವಾಗ ಯಕ್ಷಗಾನ ಪ್ರಸಂಗಗಳು ಹುಟ್ಟಿಕೊಂಡವು. ಬಹಳಷ್ಟು ಯಕ್ಷಗಾನ ಪ್ರಸಂಗಗಳು ಈ ಕುಮಾರವ್ಯಾಸ ಭಾರತದ ಮೇಲಿನ ಕಥೆಯನ್ನೇ, ಪದ್ಯಗಳನ್ನೇ ಅವಲಂಬಿಸಿಕೊಂಡು ಬಂದದ್ದು. ಒಂದು 10 ಯಕ್ಷಗಾನ ಪ್ರಸಂಗಗಳು, ಅದರಲ್ಲಿ ಅಭಿಮನ್ಯುನ ಪರಾಕ್ರಮ ಆಗ್ಬೋದು, ಕೃಷ್ಣ ಸಂಧಾನದ ಕಥೆಯಾಗಬಹುದು, ಗದಾಯುದ್ಧದ ಕಥೆಯಾಗಬಹುದು, ವಸ್ತ್ರಾಪಾರದ ಪದ್ಯಗಳಾಗಬಹುದು. ಇದೆಲ್ಲ ಕುಮಾರವ್ಯಾಸನಿಂದಲೇ. ಅಂದರೆ ಆಗಿನ ಕವಿಗಳು ಕುಮಾರವ್ಯಾಸನನ್ನೇ ರಂಗಸ್ಥಳಕ್ಕೆ ತಂದರು ಅಂತ ಹೇಳಿದರೆ ತಪ್ಪಲ್ಲ. ಇಂಥ ಒಂದು ವಿಶೇಷವಾದ ಕಾವ್ಯ ನಾವು ಇನ್ನೊಮ್ಮೆ ಮಗದೊಮ್ಮೆ ಓದಬೇಕು. ಓದಿದಾಗ ಇದಕ್ಕೆ ನಮಗೆ ಹೆಚ್ಚಿನ ಚಿಂತನೆ, ಅರ್ಥವು ಬರ್ತದೆ. ಆದರೆ ಇವತ್ತೆಲ್ಲ ನಾವು ಅದನ್ನು ಬಿಟ್ಟಿದ್ದೇವೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಸ್ಕಾರ ಏನೆಂಬುದನ್ನು ತಿಳಿಯಕೊಡಬೇಕಾದ್ದು ಇವತ್ತು ನಿಮ್ಮ ಹಿರಿಯರ, ನಮ್ಮಂಥವರ ಕರ್ತವ್ಯ ಕೂಡ ಹೌದು. ಆದರೆ ಒಂದು ರೀತಿಯಲ್ಲಿ ನಾವು ಅಸಹಾಯಕರಾಗಿದ್ದೇವೆ. ಏನು ಮಾಡುವುದು ಅಂತ ಗೊತ್ತಿಲ್ಲ. ಇಂಥ ಕುಮಾರವ್ಯಾಸನ ಕಾವ್ಯ ಅಂತ ಹೇಳಿದರೆ ಅದು ಹೂ ಇಸ್ ದ್ಯಾಟ್ ಅಂತ ಕೇಳೋ ಪರಿಸ್ಥಿತಿ, ವಾಟ್ ಇಸ್ ದ್ಯಾಟ್ ಅಂತ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಆದರೆ ಇನ್ನೊಮ್ಮೆ ನಾವು ಇದನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನಿಸಬೇಕು ಅಂತ ನನ್ನ ಅನಿಸಿಕೆ. ಇವತ್ತು ವಿಶ್ವ ರಂಗಾಯಣ ದಿನ ಅಂತ ನೀವು ಹೇಳಿದ್ರಿ. ವಿಶ್ವ ಎಂಬ ಶಬ್ದಕ್ಕೆ ನಾನು ಎಷ್ಟೋ ಸಲ ಆಲೋಚನೆ ಮಾಡುವುದುಂಟು. ಈ ವಿಶ್ವವಿದ್ಯಾನಿಲಯದಲ್ಲಿ ಮಕ್ಕಳು ಕಲಿತಾರೆ, ಹೊಟ್ಟೆಗೋಸ್ಕರ ಯಾವುದೋ ಡಿಗ್ರಿ, BA BSc ಕಲಿತಾರೆ. ಅದಕ್ಕಿಂತ ಹೆಚ್ಚಿನ ವಿದ್ಯೆಯನ್ನು, ಜೀವನಕ್ಕೋಸ್ಕರ ಸೌಹಾರ್ದತೆಯನ್ನು, ಪ್ರೀತಿಯನ್ನು, ಗೌರವವನ್ನು ಈ ರಂಗಭೂಮಿಯಲ್ಲಿರುವ ಎಲ್ಲ ಕಲಾವಿದರು, ಅವರಿಗೆ ಸ್ವತಃ ಅದು ಬರ್ತದೆ. ಅದು ಅವರ ದೊಡ್ಡ ಸಾಧನೆ. ಅದು ತಾನೆಯಾಗಿ ಇಲ್ಲಿರುವವರಿಗೆ ಬಂದಂಥ ಗುಣಗಳು. ಹಾಗೆ ವಿಶ್ವವಿದ್ಯಾನಿಲಯವೆಂಬುದಕ್ಕಿಂತ ಹೆಚ್ಚಿನ ಒಂದು ಸೌಹಾರ್ದತೆ ಎಲ್ಲವೂ ನಮ್ಮ ರಂಗ ಕಲಾವಿದರಿಗೆ, ನಾಟಕ ಕಲಾವಿದರಾಗ್ಬೋದು, ಯಕ್ಷಗಾನದವರಾಗ್ಬೋದು,
ನಾಟಕದವರಾಗ್ಬೋದು, ಯಕ್ಷರಂಗಾಯಣದವರು ಕೂಡ ಆಗ್ಬೋದು. ಇಡೀ ನಾಡಿನಲ್ಲಿ ಇಂಥ ಜನರ ಸಂಖ್ಯೆ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಸತ್ಯನಾರಾಯಣ ಐತಾಳರನ್ನು ನಾನು ಅಭಿನಂದಿಸಬೇಕು. ವೆಂಕಟರಮಣ ಐತಾಳರನ್ನು ನಾನು ಅಭಿನಂದಿಸಬೇಕು. ಅವರು ಕಾರ್ಕಳಕ್ಕೆ ರಂಗಾಯಣದ ನಿರ್ದೇಶಕರಿಗೆ ಬಂದಿದ್ದಾರೆ ಅಂತ ನನಗೆ ಗೊತ್ತಾದಾಗ ಭಾಳ ಸಂತೋಷಪಟ್ಟವರಲ್ಲಿ ನಾನು ಒಬ್ಬ. ನನ್ನ ಮನೆಗೂ ಬಂದಿದ್ದರು. ಒಂದು ಹೊಸ ಚಿಂತನೆಯನ್ನು ಹೊಂದಿದವರು. ಕ್ರಿಯೇಟಿವಿಟಿ ಎಂಬುದು ಏನು ಅಂತ ಅವರಿಂದ ಕಲಿಬೇಕು. ತಾವೆಲ್ಲರೂ ಅವರ ಟ್ರೈನಿಂಗಿಗೆ ಹೊಂದಿಕೊಂಡಿದ್ದೀರಿ. ಇವತ್ತಿನ ಕಥೆಯನ್ನು ಕೂಡ ಬಹುಶಃ ಹೊಸ ರೀತಿಯಲ್ಲಿ ಅವರು ನಮಗೆ ಅಳವಡಿಸಿ ಕೊಟ್ಟಿದ್ದಾರೆ. ಕೇಳಲಿಕ್ಕೆ ಚೆಂದಾಗಿರಬಹುದು. ಆರೊಡನೆ ಕಾದುವೆನು, ನನಗೆ ಗೊತ್ತಿಲ್ಲ, ನನಗೆ ಮರ್ತೋಗಿದೆ. ಇದನ್ನು ನೋಡಿದ ಕೂಡಲೇ ನಾನು ನನ್ನ ಗದುಗಿನ ಭಾರತ ಪುಸ್ತಕವನ್ನು ಹುಡುಕ್ಲಿಕ್ಕೆ ಹೊರಟೆ. ಸಿಕ್ಕಲಿಲ್ಲ ನನಗೆ, ಎಲ್ಲಿ ಇಟ್ಟಿದ್ರೆ ಗೊತ್ತಿಲ್ಲ, ಆದರೂ ನೆನಪಿಸಿಕೊಂಡೆ. ಆರೊಡನೆ ಕಾದುವೆನು ಅಂತ ವಿರಾಟ ಪರ್ವದಲ್ಲಿ ಸ್ವಲ್ಪ ಹಾಸ್ಯದ ಪ್ರಸಂಗವನ್ನು ಕವಿ ತಂದಿದ್ದಾನೆ ಅಲ್ಲದೆ ಬೇರೆ ಎಲ್ಲ ಪ್ರಸಂಗಗಳಲ್ಲಿ ಭಾಳ ಗಂಭೀರತೆ ಇದೆ. ಆರೊಡನೆ ಕಾದುವೆನು. ಕೆಲವರು ಹಾರುವರು, ಕೌರವ ಪಕ್ಷವನ್ನು, ಅಂದರೆ ಕೌರವರೊಡನೆ ಯುದ್ಧ ಮಾಡಬೇಕಾಗ್ತದೆ. ಆ ಪಕ್ಷರೊಡನೆ ಇವ ಯುದ್ಧ ಮಾಡಲಾರದ ಒಂದು ಹೇಳಿಯ ರೂಪದಲ್ಲಿ ಮಾತಾಡ್ತಾನೆ, ಆದರೂ ಮಾತಿನಿಂದ ವಿಜೃಂಭಿಸ್ತಾನೆ. ಕೆಲವರು ಹಾರುವರು, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ ಅವರೊಡನೆ ಎಂತ ಯುದ್ಧ ಮಾಡೋದು. ಕೆಲವರು ಅಂತಕನ ಸನಿಹದಲ್ಲಿರ್ಪರು. ಅಂತಕನಂದರೆ ಸಾಯುವ ಯಮಧರ್ಮರಾಯನ ಹತ್ತಿರ ಇದ್ದಾರೆ ಯಾರು, ಭೀಷ್ಮರಂಥವರು, ಅವರೊಡನೆ ನಾನೇನು ಯುದ್ಧ ಮಾಡೋದು, ಹೋಗಲಿ ಬಿಡಿ ಅವರು. ಇನ್ನು ಕುಲದಲ್ಲಿ ಅಧಮರು, ಕರ್ಣನಂಥವರಿಗೆ ಕುಲವೇ ಇಲ್ಲ. ಆ ಕುಲ ಇಲ್ಲದವರಿಗೆ ಬಿಲ್ಲು ಬಾಣ ಹಿಡಿಲಿಕ್ಕೆ ಎಲ್ಲಿ ಬರ್ತದೆ? ಇಂಥವರೊಡನೆ ನಾನು ಯಾರೊಡನೆ ಯುದ್ಧ ಮಾಡೋದು? ಕೌರವರು ಅವನಿಗೆ ಲೆಕ್ಕಕ್ಕೇ ಇಲ್ಲ. ಕೌರವರೊಡನೆ ಬಂದಂಥ ಇವರೆಲ್ಲ ಈ ರೀತಿಯಾಗಿ ಅವಹೇಳನ ಮಾಡ್ತಾನೆ. ಒಂದು ರೀತಿಯ ಹಾಸ್ಯ ಒಳಗೊಂಡಂಥ ಈ ಕಾವ್ಯವನ್ನು ಇವತ್ತು ಬಹುಶಃ ತನ್ನದೇ ಆದ ರೀತಿಯಲ್ಲಿ ಒಂದು ಕ್ರಿಯೇಟಿವ್ ಆದ ಐಡಿಯಾದಲ್ಲಿ ವೆಂಕಟರಮಣ ಐತಾಳರು ತಮಗೆ ಕೊಟ್ಟಿದ್ದಾರೆ. ಜನ ಕಡಿಮೆ ಇರಬಹುದು, ಅದಕ್ಕೆ ನಾವು ಬೇಸರ ಪಡಬಾರ್ದು. ಆದರೆ ಬಂದವರು ಎಂಥವರು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಡೀ ಕನ್ನಡ ಸಂಸ್ಕೃತಿಯ ಇಲಾಖೆ ಇದೆ, ಕನ್ನಡ ಸಾಹಿತ್ಯ ಪರಿಷತ್ತು ಇದೆ, ಸುಮನರಸದ ನೀವೆಲ್ಲರೂ ಇದ್ದೀರಿ. 10 ಜನ ಕೇಳಿದರೆ ಸಾಕಾಗ್ತದೆ. ಕಾರ್ಯಕ್ರಮ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.